ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೀವೇನಾದರೂ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಒಂದು ಮಾರುತಿ ಸುಜುಕಿ ಓಮಿನಿ ಗಾಡಿ ಹುಡುಕಾಡಕತ್ತಿದ್ರೆ ಅಂಥವ್ರಿಗೆ ಹೇಳಿ ಮಾಡಿಸಿದ ಗಾಡಿ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಮಾಡಲ್ಲು ಕರೆಕ್ಟು 2000 ಮಾಡಲ್ ಐತ್ರಿ. ಎಂಡ್ದಾಗ ತೊಗೊಂಡ್ರೆ ಡಿಸೆಂಬರ್ ತಿಂಗಳಲ್ಲಿ. ಓನರ್ ಕೂಡ ಆಲ್ರೆಡಿ 5 ಆಗ್ಯಾರ. ಬರೀ 85,000 ಗಾಡಿ ಕೊಡ್ಲಾಕ ರೆಡಿನೇ ಅದಾರ ವೀಕ್ಷಕರ ಗಾಡಿ ಓನರು. ಈ ಗಾಡಿ ಡೀಟೇಲ್ಸು ನಿಮಗೆ ಸಂಪೂರ್ಣವಾಗಿ ಬೇಕು ಅಂದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ನೋಡಿದಾದ ಬಳಿಕ ನಿಮಗೇನಾದರೂ ಈ ಗಾಡಿ ಬೇಕು ಅಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ನೋಡೋಕತ್ತರಿಗೆ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ನಿಮಗೆ ನಾವು ನಂಬರ್ ಹಾಕಿರಲ್ಲ ವೀಕ್ಷಕರೇ. ನೀವೇನೇ ಇದ್ದರೂ ಕೂಡ ನಮ್ಮ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ನಿಮ್ಮ ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ನಾವು ಒಂದು ಲಿಂಕ್ ಹಾಕಿರ್ತೀವಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋದು. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಆವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ 4 ಜನಕ್ಕೂ ಶೇರ್ ಮಾಡಿ, ಲೈಕ್ ಮಾಡಿ. ಈ ಒಮಿನಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಲಾಸ್ಟಲ್ಲಿ ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ವೀಕ್ಷಕರೇ. ಹಾಗೆ ಇನ್ನೊಂದು ವಿಷಯ ವೀಕ್ಷಕರೇ, ನಿಮ್ಮದು ಏನಾದರೂ ಗಾಡಿ ಇದೇ ಥರ ಮಾರಾಟ ಮಾಡಬೇಕಾಗಿತ್ತು ಅಂದರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಲು, ನೀವು ಮಾಡಬೇಕಾಗಿದ್ದು ಇಷ್ಟೇ ಕೆಲಸ. ಇವಾಗ ಕಾಣುತ್ತೇನೋ ಸ್ಕ್ರೀನ್ ಮೇಲೆ ಕಾಣೋಂಥ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ಗೆ ಏನು ಮಾಡಬೇಕಾಗಿಲ್ಲ, ನೀವು ನಿಮ್ಮದು ಗಾಡಿ ಸೇಲ್ಗಿರೋದು 7 ರಿಂದ 8 ಫೋಟೋಸು ಕರೆಕ್ಟಾಗಿ ಕ್ಲೀನಲ್ಲಿ ಇರೋದು ಫೋಟೋ ಹಾಕಿದ್ರೆ ಸಾಕು. ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫ್ರೀ ಮಾಡ್ಕೊಂಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ಇದೇ ಥರ ನಿಮ್ಮ ವೆಹಿಕಲ್ದು ಡೀಟೇಲ್ಸು ಪಡ್ಕೊಂಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡುವ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಇನ್ನು ಈ ಗಾಡಿ ಓನರು ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳ್ಯಾರ ಅವ್ರ ಬಾಯಿಂದನೇ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮಗೊಂದು ವೈಟ್ ಬೋರ್ಡ್ ಇರೋದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಕಳಿಸ್ಕೊಟ್ಟಿದ್ರಲ್ಲ ಸರ್, ಸೇಲ್ಗಿದೆ ಅಂತ. ಹೌದು ಸರ್, ಸೇಲ್ಗಿದೆ ಅದು. ಏನೈತ್ರಿ ಮಾಡಲು? ಸರ್ 2001 ಅಂದರೆ 2000 ಅದು ಡಿಸೆಂಬರ್ ತಿಂಗಳು ತಗೊಂಡ್ರೆ. ಹೌದಾ, ಓಕೆ. ಅಂದರೆ ಕರೆಕ್ಟು 2000 ಮಾಡಲೇ ಲೆಕ್ಕಕ್ಕೆ ಬರೋದು ಇದು. ಹೌದು ಸರ್, 2000 ಮಾಡಲೆ ಡಿಸೆಂಬರ್ ಅಂದರೆ 15 ದಿನ ಗ್ಯಾಪ್ ಹೊಂದುತ್ತೆ. ಓಕೆ. ಓನರ್ ಎಷ್ಟಾಗಿದ್ದೀರಾ? 5ನೇ ಓನರ್ ಸರ್ ನಾನು. ತೊಗೊಳ್ಳೋ ಕಸ್ಟಮರು 6ನೇ ಓನರ್ ಆಗ್ತಾರೆ. ಹೌದು. ರನ್ನಿಂಗಲ್ಲಿ ಎಷ್ಟು ಓಡಿಸಿರಿ? ಕಿಲೋಮೀಟ್ರ್ ಏನು ಮೀಟ್ರ್ ಬಂದೈತ್ರಿ, ಚಲ್ತಿ ಐತ್ರಿ? ಇಲ್ಲ ಸರ್, ಅದು ರನ್ನಿಂಗ್ ಆಗಿದೆ, ಬಟ್ ಮೀಟ್ರ್ ಎಷ್ಟು ಅಂತ ನಾನು ಇನ್ನೂ ಚೆಕ್ ಮಾಡಿಲ್ಲ ಅದು. ಓಕೆ. ಟೈರ್ಗಳೆಲ್ಲ ಪರ್ಸೆಂಟೇಜು? ಆಗ ಟೈರೆಲ್ಲ ಚೆನ್ನಾಗಿದೆ ಸರ್, ಒಂದು 60-70% ಬರ್ಬೋದು. ಓಕೆ. ಸ್ಟೆಪ್ನಿ ಹಿಡ್ಕೊಂಡು 5 ಟೈರು? ಹಾಂ ಹೌದೌದು, ಸ್ಟೆಪ್ನಿ ಇದೆ. ಗಾಡಿ ಇಂಜನ್ ಕಂಡೀಷನ್ ಸರ್, ಗಾಡಿ ಬಾಡಿ ನೆನಪಿಲ್ಲ, ಓಲ್ಡ್ ಮಾಡಲ್ ಇದ್ದರೂ ಕೂಡ ಯಾವ ಥರ ಇಟ್ಕೊಂಡಿರಿ ನೀವು ಕಂಡೀಷನ್? ಸರ್ ಇಂಜಿನ್ ಪಕ್ಕ ಸೂಪರ್ ಆಗಿದೆ ಸರ್, ಅದು ಸೀಲ್ಡ್ ಇಂಜಿನು. ಓಕೆ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸೌಂಡೇ ಬರಲ್ಲ, ಸ್ಮೂತ್ ಆಗಿದೆ ಗಾಡಿ. ನಾವು ಕೊಡ್ತಿರೋದೇನಂದ್ರೆ ನಮ್ದು ಪ್ರಾವಿಜನ್ ಸ್ಟೋರು, ಕಿರಾಣಿ ಶಾಪ್ ಇರೋದು. ಓಕೆ. ಲಗೇಜ್ಗೆ ಅಂತ ಇಟ್ಕೊಂಡಿದೆ ಅದು. ಈಗ ಬೇರೆ ಗೂಡ್ಸ್ ವೆಹಿಕಲ್ ಒಂದು ಬಂದಿದೆ ನಮಗೆ. ಓಕೆ. ಟಾಟಾ ಐಸಿ ಬಿಟ್ರೆ ಓನ್ ಯೂಸ್ಗೂ ಗಾಡಿಗಳಿದೆ, ನಿಲ್ಸಕ್ ಪಾರ್ಕಿಂಗ್ ಸಾಕಾಗಲ್ಲ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ನಾನು. ಓಕೆ. ಅದಕ್ಕೋಸ್ಕರ ನಿಲ್ಸ್ಕೊಂಡು ಯಾಕೆ ಕೊಟ್ಬಿಡೋಣ ಅಂತ ಅಷ್ಟೇ. ಡ್ರೈವರ್ಗಳು ಯಾರು ಇರಲ್ಲ, ನಾವು ಅಲ್ಲಿ ಸುಮ್ಮನೆ ವೇಸ್ಟ್ ಆಗಿ ನಿಂತಿದ್ಯಲ್ಲ, ಕೊಟ್ಬಿಡೋಣ ಅಂತ ಅಷ್ಟೇ. ಗಾಡಿ ಮಾತ್ರ ಗುಡ್ ಕಂಡೀಷನ್, ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ, ಮಗು ತರ ನೋಡ್ಕೊಂಡಿದ್ದೀನಿ. ಏನೇನೋದ್ರು ಅಲ್ಲಲ್ಲಿ ಹಾಕ್ಸಿದ್ದೀನಿ. ಸಸ್ಪೆನ್ಷನ್ ಕೆಲಸ ಬಂದಿತ್ತು, 25,000 ಕೊಟ್ಟು ಮಾಡಿಸಿದ್ದೀನಿ. ಒರಿಜಿನಾಲಿಟಿ ಪೈಂಟು, ಗಾಡಿ ಮಾತ್ರ ಸೂಪರ್ ಆಗಿದೆ. ನಾನು ತಗೊಂಡಿದ್ದು ಒಬ್ರು ಇಂಜಿನಿಯರ್ ಹತ್ರ, ಅವ್ರ ಹತ್ರ ಪ್ಲೇಸ್ ಇರಲಿಲ್ಲ, ಆರ್ ಟಿ ನಗರದಲ್ಲಿ ಬೆಂಗಳೂರಲ್ಲಿ ತಗೊಂಡಿದ್ದು. ಅವರು ಪಾರ್ಕಿಂಗ್ ಇಲ್ಲ ಅಂತ ಕೊಟ್ಟಿದ್ದು ನನ್ನ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು MPP ಇಂಜನ್ ಕರೆಕ್ಟ್ರಾ? ಇಲ್ಲ MPP ಇಂಜಿನ್. ಓಕೆ ಸರ್. 5 ಸೀಟರ್ ಐತ್ರಿ? 7+1 8 ಸೀಟರ್ ಇದು ಸರ್? ಅದು ಹಿಂದೆ 6 ಜನ ಕೂತ್ಕೋಬಹುದು. 7 ಸೀಟ್ರೆ. ನಾನೊಂದು ಸೀಟ್ ಬಿಟ್ಟಿದ್ದೆ, ಸೀಟ್ ನನ್ನ ಹತ್ರನೇ ಇದೆ. ಒಂದು ಸೀಟ್ ಅಂದ್ರೆ ಲಗೇಜ್ ಪ್ರಾವಿಷನ್ ಐಟಮ್ ಇರುತ್ತಲ್ಲ, ಅಕ್ಕಿಗಳು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ ತೆಗೆದಿದ್ದೆ, ಹಾಕಿದ್ದೀನಿ. ನಾನು ಅದಕ್ಕೋಸ್ಕರ ನಾನು ಲಗೇಜ್ಗೆ ಅಂತ ಇಟ್ಕೊಂಡಿದ್ದೆ ಗಾಡಿ ಅಷ್ಟೇ. ಲಗೇಜ್ ಅಂದ್ರೆ ಜಾಸ್ತಿ ಓಡಿಸಿಲ್ಲ ಗಾಡಿ ನಾನು, ಎಷ್ಟು ಬೇಕೋ ಅಷ್ಟೇ ಸ್ಮೂತ್ ಆಗಿ ಓಡಿಸ್ತೀನಿ. ಲಾಂಗ್ ಬೆಂಗಳೂರು ಮೈಸೂರು ಒಂದು ಲೈಟ್ ಆಗಿ ಓಡಿಸ್ಕೊಡ್ತೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ ಬರಾಬರಿ. ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ರೀಪೇಂಟು ಈ ತರ ಯಾವ್ದಾದ್ರು ಕೇಸಸ್? ಯಾವ್ದಿಲ್ಲ ನಮ್ಮ ಗಾಡಿಲಿ. ಓಕೆ, ಕ್ಲಿಯರ್ ಐತ್ರಿ? ಎಲ್ಲ ಕ್ಲಿಯರ್ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ. LPG ಏನಾದ್ರು ಫಿಟ್ನೆಸ್ ಇದೆಯಾ ಸರ್? ಫ್ಯೂಲ್ ಪೆಟ್ರೋಲ್ ಅಷ್ಟೇನಾ? ಇಲ್ಲ ಸರ್, LPG ಇದೆ. ಗ್ಯಾಸ್ ಹಾಕಿದ್ರೆ 250 ಕಿಲೋಮೀಟರ್ ಬರುತ್ತೆ ಒಂದು ಸಿಲಿಂಡರ್ಗೆ. ಒಂದು ಸಿಲಿಂಡರ್ ತಗೊಂಡ್ರೆ ನಾವು 14 kg 250 ಕಿಲೋಮೀಟರ್ ಓಡಿಸ್ತಾ ಇದೆ ನಾನು. ಪೆಟ್ರೋಲ್ ಅಲ್ಲಿ ಒಂದು 15 ರಿಂದ 16 ಕಿಲೋಮೀಟರ್ ಕೊಡುತ್ತೆ ಸರ್, ಬರೀ ಖಾಲಿ ಪೆಟ್ರೋಲ್ ಓಡಿಸಿದ್ರೆ. ಓಕೆ. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಅದು ಏನು ಹಾಕ್ಸಿದ್ದೀರಾ? ಮಾಮೂಲಿ ಒಂದು ಸಿಸ್ಟಮ್ ಇದೆ ಸರ್, ಒಂದು ಸ್ಪೀಕರ್ ಇದೆ, ಸಿಂಪಲ್ ಆಗಿದೆ ಅದು. ಅದು ಬಿಟ್ಟರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಟ್ಕೊಂಡಿರಾ? FC ಇನ್ಶೂರೆನ್ಸ್? ಹಾಂ ಸರ್, ಎಲ್ಲ ರನ್ನಿಂಗ್ ಇದೆ. FC ವರ್ಷ ಲಾಸ್ಟ್ ಇತ್ತು, ಮುಗ್ದೋಗಿದ್ರೆ ಕಟ್ಕೊಡೋಣ ಅಂದ್ರೆ ಕಟ್ಕೊಡ್ತೀನಿ, ಇಲ್ಲಾಂದ್ರೆ ಅದ್ರ ದುಡ್ಡು ನಾನು ಬಿಟ್ಕೊಡ್ತೀನಿ. ಓಕೆ ಸರ್. ಓಕೆ. ಇನ್ಶೂರೆನ್ಸು ರನ್ನಿಂಗ್ ಐತ್ರಾ?
ಇನ್ಶೂರೆನ್ಸ್ ಹೋದ ವರ್ಷ ಕಟ್ಟಿದ್ದೆ. ಹಾಂ. ಅದೇ ಸರ್ ಗಾಡಿ ನಾನು 2 ತಿಂಗಳಾಯ್ತಲ್ಲ, ನಾನು ಸ್ವಲ್ಪ ಗೂಡ್ಸ್ ಗಾಡಿ ಎಲ್ಲ ಬಂತಲ್ಲ, ಓಕೆ ಓಕೆ ನಾನು ಹಂಗೆ ಅದನ್ನ ಇದು ಮಾಡಿಲ್ಲ ಅಷ್ಟೇ. ಗಾಡಿ ತುಂಬಾ ಚೆನ್ನಾಗಿದೆ, ಅಲ್ಲಿ ಒಂದೊಂದು ರೌಂಡ್ ಓಡಿಸ್ಕೊತಾ ಇದ್ದೀನಿ ಅಷ್ಟೇ. ಓಕೆ ಸರ್, ಅದು ಓಕೆ, ಚೆನ್ನಾಗಿರೋದಕ್ಕೆ ಓಕೆ. ಇವಾಗ ಇನ್ಶೂರೆನ್ಸ್ ರನ್ನಿಂಗ್ ಇರೋದಾ ಏನು ಲ್ಯಾಪ್ಸ್ ಆಗೈತೆ ರೀ ಅದು ಕೂಡ? ಅದೇ ಸರ್ ಇನ್ಶೂರೆನ್ಸು ಲ್ಯಾಪ್ಸ್ ಆಗಿದ್ರು ಪರವಾಗಿಲ್ಲ, ಅದು ಅದ್ರದ್ದು ಕೂಡ ಏನಿದೆ ಅದು ಬಿಟ್ಟು ಕೊಡ್ತೀನಿ. ಬರಾಬರ್. ಈಗ ಗಾಡಿಗೆ ರೇಟ್ ಹೇಳೋದಾದ್ರೆ ಏನು ಹೇಳ್ತೀರಾ? ಅದೇ ಸರ್ ಈಗ ನಾವು ಖರ್ಚು ಮಾಡಿದ್ರೆ ಗಾಡಿ ಅಂದ್ಮೇಲೆ ಬಿಡಬೇಕು, ಅದೇನು ಮಾಡೋಕ್ಕಾಗಲ್ಲ. ಹೌದು, ನಾನು 90,000 ಬಂದರೆ ಕೊಟ್ಬಿಡ್ತೀನಿ ಸರ್ ಗಾಡಿ. 90,000. 90,000 ಅಷ್ಟೇ. ಓಕೆ, ಇದರಲ್ಲಿ ಏನಾದರೂ ಹೆಚ್ಚು ಯಾರಾದ್ರೂ ಕಡಿಮೆ ಆಗುತ್ತಾ? ಬರಲಿ ಯಾರಾದರೂ ಒಂದು, ಈಗ ನನ್ನ ಎಫ್ ಸಿ ಲ್ಯಾಪ್ಸ್ ಆಗಿದೆಯಲ್ವಾ, ಹಾಂ ಎಫ್ ಸಿ ಗಿಫ್ಸಿ ಎಲ್ಲ ಹೋಗಿದೆ ಅಂದ್ರೂ ಒಂದು 5,000 ಇಟ್ಕೊಂಡೇ ಕೊಡಲಿ, ತೊಂದರೆ ಇಲ್ಲ. ಹಾಂ. ನಮ್ಗೆ ಲೆಕ್ಕಾಚಾರದಲ್ಲಿ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದ್ದರೆ 1 ಲಕ್ಷ ಮೇಲೆ ಹೇಳ್ತಾ ಇದ್ದೆ. ಓಕೆ. ಬಟ್ ನಾನು ಅದಕ್ಕೆಲ್ಲ ಟೈಮ್ ಇಲ್ಲ ನನಗೆ, ಸ್ವಲ್ಪ ಬಿಸಿ ಇದ್ದೀನಿ. ಹಾಂ. ನಾನು ಕೊಟ್ಬಿಡ್ತೀನಿ ಅದ್ರ ಬಿಟ್ಟು. ಒಂದು 85 ಕೊಟ್ರು ಯಾರಾದರೂ ಆರಾಮಾಗಿ ತಗೊಂಡು ಚೆನ್ನಾಗಿ ಓಡಿಸ್ಕೊಳ್ಳಿ. ಅಂದರೆ ₹1 ಖರ್ಚು ಮಾಡಂಗಿಲ್ಲ ಗಾಡೀಲಿ, ಓಕೆ. ಡೈರೆಕ್ಟ್ ಓಡಿಸ್ತಾರೆ ಅದಷ್ಟೇ. ಯಾವ ಗ್ಯಾರೇಜ್ಗೆ ಎತ್ಕೊಂಡು ಹೋಗಿ ಒಂದು ₹10 ಖರ್ಚು ಮಾಡಬೇಕು, ಆಯಿಲ್ ಸರ್ವಿಸು ಮಾಡಂಗಿಲ್ಲ, ಅದನ್ನು ನಾನೇ ಮಾಡಿ ಇಟ್ಕೊಂಡಿದ್ದೀನಿ, ನೀಟಾಗಿ ಇಟ್ಕೊಂಡಿದ್ದೀನಿ. ಓಕೆ, ತಗೊಳ್ಳೋರು ಅವ್ರು ಆರಾಮಾಗಿ ತಗೊಂಡು ತೊಗೊಂಡು ಓಡಿಸ್ಕೋಬೋದು ಅಷ್ಟೇ. ಎಫ್ ಸಿ ಒಂದು ಕಟ್ಕೊಂಡು ಅವ್ರ ಹೆಸ್ರಿಗೆ ಮಾಡಿಸ್ಕೊಂಡು ಓಡಿಸ್ಕೊಂಡು ಆರಾಮಾಗಿ, ಇನ್ನೂ ಬೇಕಾದರೆ 5 ವರ್ಷ ಗಾಡಿ ಕೆಲಸ ಬರಲ್ಲ, ಗ್ಯಾರಂಟಿ ನಾನು ಕೊಡ್ತೀನಿ. ಓಕೆ ಸರ್, ಓಕೆ. ಈಗ ಗಾಡಿ ಲೊಕೇಶನ್ ಇರೋದು? ಸರ್ ಇದು ಕೊಳ್ಳೇಗಾಲ, ನಮ್ಮದು ಕೊಳ್ಳೇಗಾಲದ ಹತ್ರ ಅನೂರು ಅಂತ ಬರುತ್ತೆ, ಹಾಂ. ಚಾಮರಾಜನಗರ ಜಿಲ್ಲೆ, ಓಕೆ ಅನೂರು ತಾಲೂಕು, ಪಕ್ಕದಲ್ಲೇ ನಮ್ಮೂರು ಎಲ್ಲಮಳ ಅಂತ. ಅನೂರಿಗೆ ಬಂದರೆ ಸಾಕು, ಟೌನ್ಗೆ ಗಾಡಿ ಬರುತ್ತೆ ಅಲ್ಲಿ. ಓಕೆ, ತಮ್ಮದು ನಂಬರ್ ಇದೆ ಹಾಕಿರಲ್ಲ, ಕಾಂಟ್ಯಾಕ್ಟ್ ನಂಬರು? ಹಾಂ ಓಕೆ ಸರ್, ಇದೇ ನಂಬರ್. ಓಕೆ, ಅಪ್ಡೇಟ್ ಮಾಡಿರ್ತೀವಿ, ನೋಡಿಕೊಡಿ ಆದಷ್ಟು. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು.